ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಹೌದು ಮಸಾಲ ಆಮ್ಲೆಟ್. ಈ ಥರ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಮಸಾಲ ಆಮ್ಲೆಟು. ಮತ್ತು ಈ ಡಯಟ್ ಮಾಡೋರಿಗೆಲ್ಲ ಒಂದು ಸೂಪರಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಬೌಲಿಗೆ ಒಂದು ಎಗ್ಗನ್ನ ಈ ಥರ ಒಡೆದು ಹಾಕ್ಕೊಳಕತ್ತೀನಿ. ಇವಾಗ ಇದಕ್ಕೆ ನಾವು ಎಲ್ಲ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಮಸಾಲ ಅಂದರೆ ವೆಜಿಟೇಬಲ್ಸ್, ಅಂದರೆ ಉಳ್ಳಾಗಡ್ಡಿ, ಸಣ್ಣಾಗಿ ಹೆಚ್ಚಿ ಉಳ್ಳಾಗಡ್ಡಿನ ತೊಗೊಂಡೇನ್ರಿ ನಾನಿಲ್ಲಿ. ನಾವು ಇದಕ್ಕೆ ಎಷ್ಟು ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೂ ಬಹಳ ರುಚಿ ಅನ್ನಿಸ್ತೈತ್ರಿ ಇದು ಆಮ್ಲೆಟ್. ಮತ್ತು ನೆಕ್ಸ್ಟ್ ಟೊಮೆಟೊನು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಇದಕ್ಕೆ. ಒಬ್ಬೊಬ್ಬರು ಟೊಮೆಟೊ ಹಾಕೋದಿಲ್ಲ, ಬಟ್ ಈ ಟೊಮೆಟೊ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್. ಟೊಮೆಟೊ ಆಮ್ಲೆಟ್ ಮಸ್ತ್ ಆಗ್ತೈತೆ ಅಂತ ಹೇಳ್ಬೋದು. ಮತ್ತು ಸಣ್ಣಗೆ ಹೆಚ್ಚಿದ್ದೆ ಇದು ಏನಂದ್ರೆ ಹಸಿಮೆಣ್ಸಿನ್ಕಾಯಿ, ಹಸಿ ಖಾರ ಇದ್ರೆ ಅದನ್ನು ಕೂಡ ಹಾಕೋಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಇದು ರೀ ಖಾರದ ಪುಡಿ, ಅದನ್ನು ಕೂಡ ಹಾಕೋಬೋದು. ಮತ್ತು ಸಣ್ಣಗೆ ಹೆಚ್ಕೊಂಡಿದ್ದು ಸಣ್ಣಗೆ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋರಿ, ನಮಗೆ ಎಷ್ಟು ಬೇಕೋ ಅಷ್ಟು. ಅದು ಹಾಕ್ಕೊಂಡಾದ್ಮೇಲೆ ಇದನ್ನ ಚಲೋ ನನಗೆ ಬೀಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಇನ್ನೊಂದು ಆಮ್ಲೆಟು ಎಷ್ಟು ಚಲೋ ಬೀಟ್ ಮಾಡ್ತೀವಲ್ರಿ ಅಷ್ಟು ಮಸ್ತ್ ಸ್ಪ್ರೆಡ್ ಆಗುತ್ತೆ ರೀ ಹಂಚೊಳಗೆ, ಇಲ್ಲಾಂದ್ರೆ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾವು ಚಲೋ ನನಗೆ ಬೀಟ್ ಮಾಡ್ಕೋಬೇಕು. ಇದು ಮಸಾಲ ಆಮ್ಲೆಟಿಗೆ ಅಂತಲೇ ಅಲ್ರಿ, ನಾವು ಹಂಗೆ ಆಮ್ಲೆಟ್ ಹಾಕೊಂಡ್ರು ಫಸ್ಟು ಆಮ್ಲೆಟ್ ಚಲೋ ನನಗೆ ಬೀಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ, ಜಸ್ಟ್ ಕಲರಿಗೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ತೀನಿ, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೇನಿ. ಇವಾಗ ನೋಡಿರಿ, ಹಂಚು ಕಾಯಕ್ಕಿಟ್ಕೊಂಡು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಇದು ಮಸಾಲ ಆಮ್ಲೆಟಿಗೆ ಸ್ವಲ್ಪ ಜಾಸ್ತಿ ಹಾಕೋರಿ, ಒಂದು 2 ಚಮಚ ಹಾಕೋರಿ. ನಾನು ಲಾಸ್ಟ್ ಟೈಮು ಹಾಫ್ ಬಾಯ್ಲ್ಡ್ ಅದಕ್ಕೆ ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೆ. ಹಾಗಾಗಿ ಇದು ಫುಲ್ ಏನಂದರೆ ಚಲೋ ನಂಗೆ ಬೆಂದಬೇಕಲ್ರಿ, ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಾಯಿಪಲ್ಯ ಹಾಕಿರ್ತೀವಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಇವಾಗ ಎಣ್ಣೆ ಕಾದೈತ್ರಿ, ಇವಾಗ ಇದು ಬೀಟ್ ಮಾಡ್ಕೊಂಡಿದ್ದು ಎಗ್ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ಇವಾಗಲೇ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ರಿ. ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಭಾಳ ಒಳ್ಳೆಯದು. ಮತ್ತು ಏನಂದರೆ ಡಯಟ್ ಎಲ್ಲ ಮಾಡ್ತಿರ್ತಾರಲ್ರಿ, ಆವಾಗ ನಾವು ಬೇರೆ ಏನಾದರೂ ತಿನ್ನೋ ಬದಲಿ ನಾನ್ ವೆಜಿಟೇರಿಯನ್ ಇದ್ದರೆ ಈ ಥರ ಒಂದು ಆಮ್ಲೆಟ್ ಮಾಡಿ ತಿನ್ನೋದ್ರಿಂದ ಹೊಟ್ಟೆನೂ ಫುಲ್ ಅನ್ಸುತ್ತೆ ರೀ, ಮತ್ತು ಹೆಲ್ತಿಗೂ ಒಳ್ಳೆಯದು. ಡಯಟ್ ಮಾಡೋಕ್ಕೂ ಭಾಳ ಚಲೋ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಈ ಥರ ಟೊಮೆಟೊ ಹಾಕೋದ್ರಿಂದ ಕೂಡ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ, ಡಿಫ್ರೆಂಟ್ ಟೇಸ್ಟ್. ಒಬ್ಬೊಬ್ಬರು ಟೊಮೆಟೊ ಹಾಕೋದಿಲ್ಲ, ಆ ಥರನೂ ಒಂದು ಆಮ್ಲೆಟ್ ನಾನು ಮಾಡಿ ತೋರಿಸ್ತೀನಿ ರೀ. ನೋಡ್ತಾ ಇರ್ಬೋದು, ಇದನ್ನ ಸಣ್ಣ ಉರಿಯೊಳಗೆ ಇಟ್ಕೊಂಡು ಒಂದು ಸ್ವಲ್ಪ ಭಾಳ ಹೊತ್ತನ ಬೇಯಿಸ್ಕೋಬೇಕು ರೀ. ಸಡನ್ನಾಗಿ ನಾವು ಹೊಳ್ಳಿಸಿ ಹಾಕೊಂಡ್ಬಿಟ್ರೆ ಇದು ಆಮ್ಲೆಟ್ ಹರಿಯೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಸ್ವಲ್ಪ ಸಣ್ಣ ಇಟ್ಕೊಂಡು ಮೇಲ್ಗಡೆ ಎಲ್ಲ ಚಲೋ ನನಗೆ ಬೇಯೋ ಮಟ್ಟ ಇದನ್ನು ಸಣ್ಣಾಗಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೋಬೇಕ್ರಿ. ಇವಾಗ ನೋಡಿರಿ, ನಾನು ಹೊಳ್ಸಿ ಹಾಕ್ಕೊಳತ್ತೀನಿ. ಸ್ವಲ್ಪ ಸ್ಲೋ ಆಗಿ ಹಾಕೋಬೇಕ್ರಿ, ಇಲ್ಲಾಂದ್ರೆ ಹರಿದು ಬಿಡ್ತೈತಿ. ನೋಡ್ತಾ ಇರ್ಬೋದು, ಈ ಥರ ನೋಡ್ರಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಆಗೈತೆ ಆಮ್ಲೆಟ್. ತಿನ್ನೋಕ್ಕೂ ಮಾತ್ರ ಅಷ್ಟೇ ಟೇಸ್ಟಾಗಿರುತ್ತೆ ರೀ ಫ್ರೆಂಡ್ಸ್. ಯಾರಿಗೆಲ್ಲ ಆಮ್ಲೆಟ್ ಇಷ್ಟ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ ಟೇಸ್ಟ್ ಇರುತ್ತೆ ಇದು ಕೂಡ. ಮತ್ತು ಚಪಾತಿಯೊಳಗೂ ಮಸ್ತ್ ಕಾಂಬಿನೇಷನ್ ರೀ. ಒಬ್ಬೊಬ್ಬರು ಚಪಾತಿಯೊಳಗೆ ಹೆಂಗೆ ಆಮ್ಲೆಟ್ ಅಂತಿರ್ತಾರೆ, ಬಟ್ ಚಪಾತಿ ಜೊತೆ ಈ ಥರ ಮಸಾಲ ಆಮ್ಲೆಟು ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ಅನ್ನ ಬೇಳೆ ಸಾರು ಅದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್ ರೀ. ನನಗಂತೂ ಅನ್ನ ಬೇಳೆ ಸಾರೊಳಗೆ ಈ ಥರ ಮಸಾಲ ಆಮ್ಲೆಟ್ ಆಗಲಿ, ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಆಗಲಿ, ಹಾಗೆ ಆಮ್ಲೆಟ್ ಆದ್ರೂ ಸೂಪರ್ ಅಂದರೆ ಸೂಪರ್. ನೋಡ್ತಾ ಇರ್ಬೋದು, ಇವಾಗ ಇನ್ನೊಂದು ಸರಿ ಇದನ್ನು ಹೊಳಿಸಿ ಹಾಕೋರಿ. ನೋಡಿರಿ ಫ್ರೆಂಡ್ಸ್, ಮಸ್ತಾಗಿದೆ ಅಲ್ರಿ. ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ.
ವಾವ್, ಯಮ್ಮಿ, ಸ್ಪೈಸಿ, ಟೇಸ್ಟಿ ಮಸಾಲ ಆಮ್ಲೆಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.